ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್ನ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನಮ್ಮ ಎಲ್ಲ ವೀಡಿಯೋಗಳನ್ನು ಮೊದಲು ನೋಡೋಕ್ಕೆ. ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಂತರಾಮ್ ಫ್ರಮ್ ಗ್ರೋ ಯುವರ್ ಮನಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಬ್ಯಾಟರಿ ಸೇವಿಂಗ್ ಸೆಟ್ಟಿಂಗ್ಸ್ನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಸೊ ಇದು 100% ಜಿನೈನ್ ಟೆಕ್ನಿಕ್ಕು. ಹಾಗೆಯೇ ಪ್ರತಿಯೊಬ್ಬರ ಮೊಬೈಲಲ್ಲೂ ಕೂಡ ಈ ಸೆಟ್ಟಿಂಗ್ಸ್ ಇದ್ದೇ ಇರುತ್ತೆ. ಬಟ್ ಎಷ್ಟೋ ಜನಕ್ಕೆ ಈ ಸೆಟ್ಟಿಂಗ್ಸನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಿರಲ್ಲ. ಫ್ರೆಂಡ್ಸ್, ಈ ಸೆಟ್ಟಿಂಗ್ಸನ್ನು ನೀವು ನಿಮ್ಮ ಮೊಬೈಲಲ್ಲಿ ಆನ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಟರಿ ಲೈಫು ಈಗಿರೋದಕ್ಕಿಂತ 25-30% ಅಷ್ಟು ಜಾಸ್ತಿ ಆಗುತ್ತೆ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ನಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಯುವರ್ ಮನಿ ಅಂತ. ಇದುವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ ಕೂಡ ಒತ್ತಿ. ಇದರಿಂದ ನಾನು ಯಾವುದೇ ರೀತಿಯ ಹೊಸ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ ಆಗಿ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಹಾಗೆಯೇ ಫ್ರೆಂಡ್ಸ್, ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಟೆಕ್ನಿಕಲ್ ಅಂತ. ಯಾರೇ ಒಬ್ಬರು ಯೂಟ್ಯೂಬಲ್ಲಿ ಹೇಗೆ ಹಣವನ್ನು ಗಳಿಸಬೇಕು ಅಥವಾ ಬ್ಲಾಗರಿಂದ ಹೇಗೆ ಹಣವನ್ನು ಗಳಿಸಬೇಕು ಅಂತ ಮಾಹಿತಿ ಬೇಕಾಗಿದ್ರೆ ನನ್ನ ಟೆಕ್ನಿಕಲ್ ಅನ್ನೋ ಯೂಟ್ಯೂಬ್ ಚಾನಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ಅದನ್ನು ಕ್ಲಿಕ್ ಮಾಡೋ ಮುಖಾಂತರ ನನ್ನ ಟೆಕ್ನಿಕಲ್ ಅನ್ನೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ನೋಡ್ಕೋಬಹುದು. ಹಾಗೆಯೇ ನೀವು ಕೂಡ ಯೂಟ್ಯೂಬ್ ಇಂದ ಹೇಗೆ ಹಣವನ್ನು ಗಳಿಸಬಹುದು ಅಂತ ಸಂಪೂರ್ಣ ಮಾಹಿತಿ ತಿಳ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನನ್ನ ಮೊಬೈಲ್ ಸ್ಕ್ರೀನ್ ನಿಮಗೆ ಪಕ್ಕ ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ ಈ ಸೆಟ್ಟಿಂಗ್ಸ್ ಅನ್ನ ನೀವು ಆನ್ ಮಾಡ್ಕೋಬೇಕಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಓಪನ್ ಮಾಡಬೇಕಾಗುತ್ತೆ. ಸೊ ಈಗ ನಾನು ನನ್ನ ಮೊಬೈಲ್ ಅಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಓಪನ್ ಮಾಡ್ತಾ ಇದ್ದೀನಿ. ಸೊ ನೀವು ಸೆಟ್ಟಿಂಗ್ಸ್ ಆಪ್ಷನ್ಗೆ ಬಂದ ತಕ್ಷಣ ಹಾಗೇನೆ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ಬ್ಯಾಟ್ರಿ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಯಾರ ಮೊಬೈಲಲ್ಲಿ ಈ ಬ್ಯಾಟ್ರಿ ಆಪ್ಷನ್ ಇಲ್ವೋ ಅವರು ಸರ್ಚ್ ಅಂತ ಮೇಲ್ಗಡೆ ಒಂದು ಆಪ್ಷನ್ ಇದೆ, ಇಲ್ಲಿ ಸರ್ಚ್ ಅಂತ ಕ್ಲಿಕ್ ಮಾಡಿ ಬ್ಯಾಟ್ರಿ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಸೊ ಈಗ ಕೆಲವೊಂದು ಸ್ಯಾಮ್ಸಂಗ್ ಮೊಬೈಲಲ್ಲಿ ಡೈರೆಕ್ಟ್ ಆಗಿ ಬ್ಯಾಟ್ರಿ ಅಂತ ಹಾಗೇನೆ ಕೆಳಗಡೆ ಇರುತ್ತೆ. ಬಟ್ MI ಬೇರೆ ಮೊಬೈಲ್ಗಳಲ್ಲಿ ಈ ಬ್ಯಾಟ್ರಿ ಆಪ್ಷನ್ ಕೆಲವೊಂದ್ಸಲಿ ಕಾಣೋದಿಲ್ಲ ನಿಮಗೆ. ಅಂತಹ ಸಂದರ್ಭದಲ್ಲಿ ನೀವು ಸರ್ಚ್ ಮಾಡಿ ಬ್ಯಾಟ್ರಿ ಆಪ್ಷನ್ ಹುಡ್ಕೊಳ್ಳಿ. ಸಪೋಸ್ ಕೆಲವೊಂದು ಮೊಬೈಲ್ಗಳಲ್ಲಿ ಬ್ಯಾಟ್ರಿ ಅಂತ ಇರುತ್ತೆ, ಹಾಗೆ ಕೆಲವೊಂದು ಮೊಬೈಲಲ್ಲಿ ಬ್ಯಾಟ್ರಿ ಸೇವರ್ ಅಂತ ಇರುತ್ತೆ, ಬೇರೆ ಆಪ್ಷನ್ಗಳಿರುತ್ತೆ. ಸೊ ನೀವು ಬ್ಯಾಟ್ರಿ ಅಂತ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಬ್ಯಾಟ್ರಿ ಅನ್ನೋ ಒಂದು ಸೆಟ್ಟಿಂಗ್ಸ್ ಬರುತ್ತೆ. ಸೊ ಈಗ ನನ್ನ ಸ್ಯಾಮ್ಸಂಗ್ ಮೊಬೈಲಲ್ಲಿ ಡೈರೆಕ್ಟ್ ಆಗಿ ಇಲ್ಲಿ ಕೆಳಗಡೆ ಬ್ಯಾಟ್ರಿ ಅಂತ ಇದೆ. ಸೊ ಅದನ್ನು ಓಪನ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡಬಹುದು ನನ್ನ ಮೊಬೈಲ್ ಬ್ಯಾಟ್ರಿ ಆಪ್ಷನ್ ಓಪನ್ ಮಾಡಿದ್ದೀನಿ. ನಂತರ ಬ್ಯಾಟ್ರಿ ಆಪ್ಷನ್ ಓಪನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ನಮಗೆ ಮೇಲ್ಗಡೆ ಎಸ್ಟಿಮೇಟೆಡ್ ಯೂಸೇಜ್ ಟೈಮ್ ರಿಮೈನಿಂಗ್ ಅಂತ ಇದೆ. ಇದರಲ್ಲಿ 6 hours 42 minutes ಅಂತ ತೋರಿಸ್ತಿದೆ. ಅಂದ್ರೆ ನನ್ನ ಬ್ಯಾಟ್ರಿ ಲೈಫ್ ಇನ್ನು 6 ಗಂಟೆ 42 ನಿಮಿಷ ಬರುತ್ತೆ ಅಂತ. ಹಾಗೇನೆ ಕೆಳಗಡೆ ಬಂದ್ರೆ ನಿಮಗೆ ಇಲ್ಲಿ ಪವರ್ ಸೇವಿಂಗ್ ಮೋಡ್ ಮತ್ತೆ ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಅಂತ 2 ಆಪ್ಷನ್ ಇದೆ. ಈ ಪವರ್ ಸೇವಿಂಗ್ ಮೋಡ್ ನಾನು ಆನ್ ಮಾಡ್ಕೊಂಡ್ರೆ ನನ್ನ ಬ್ಯಾಟ್ರಿ ಲೈಫ್ 6 hours ಇರೋದು 7 hours 6 minutes ರಿಮೈನಿಂಗ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಬಹುದು 7 ಗಂಟೆ 6 ನಿಮಿಷ ನಾನು ಪವರ್ ಸೇವಿಂಗ್ ಮೋಡ್ ಅನ್ನ ಆನ್ ಮಾಡ್ಕೊಂಡ್ರೆ 7 ಗಂಟೆ ಬರುತ್ತೆ. ಹಾಗೇನೆ ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಅನ್ನ ಆನ್ ಮಾಡ್ಕೊಂಡ್ರೆ 15 ಗಂಟೆ 44 ನಿಮಿಷ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ. ಸೊ ಪ್ರತಿಯೊಬ್ಬರ ಮೊಬೈಲಲ್ಲೂ ಇದೇ ಆಪ್ಷನ್ ಇರಲ್ಲ. ಪವರ್ ಸೇವಿಂಗ್ ಮೋಡ್ ಅಲ್ಲಿ ನಿಮಗೆ ಕೆಲವೊಂದು ಮೊಬೈಲಲ್ಲಿ ಮೀಡಿಯಮ್ ಹಾಗೆ ಮ್ಯಾಕ್ಸಿಮಮ್ 2 ರೇಂಜ್ ಇರುತ್ತೆ. ಅಂದ್ರೆ ಇದರಲ್ಲಿ ಸ್ಯಾಮ್ಸಂಗ್ ಮೊಬೈಲ್ ಅಲ್ಲಿ ಪವರ್ ಸೇವಿಂಗ್ ಮೋಡ್ ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಅಂತ ಹೇಗೆ ಆಪ್ಷನ್ ಇದೆಯೋ ಅದೇ ತರ ಬೇರೆ ಮೊಬೈಲ್ಗಳಲ್ಲಿ ಕೆಲವೊಂದು ಮೀಡಿಯಂ ಮೋಡ್ ಮತ್ತೆ ಮ್ಯಾಕ್ಸಿಮಮ್ ಮೋಡ್ ಅಂತ ಇರುತ್ತೆ. ಮೀಡಿಯಂ ಮೋಡ್ ಅಂದ್ರೆ ಪವರ್ ಸೇವಿಂಗ್ ಮೋಡ್ ಅಂತ, ಮ್ಯಾಕ್ಸಿಮಮ್ ಮೋಡ್ ಅಂತಂದ್ರೆ ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಅಂತ. ಸೊ ಈಗ ನನ್ನ ಬ್ಯಾಟ್ರಿ ಲೈಫ್ ನಾರ್ಮಲ್ ಮೋಡಲ್ ಇದೆ. ಸೊ ಅದಕ್ಕೆ 6 hours 42 minutes ಇದೆ. ಅದನ್ನೇ ಪವರ್ ಸೇವಿಂಗ್ ಮೋಡ್ ಆನ್ ಮಾಡ್ಕೋತೀನಿ. ನೀವು ಇಲ್ಲಿ ನೋಡಬಹುದು ಪವರ್ ಸೇವಿಂಗ್ ಮೋಡ್ ಅಂತ ಇದೆ. ಅದನ್ನ ಇಲ್ಲಿ ಆಪ್ಷನ್ ಆನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಸ್ಟಾರ್ಟ್ ಪವರ್ ಸೇವಿಂಗ್ ಮೋಡ್ ಇಮಿಡಿಯೇಟ್ಲಿ ಕೂಡ ಕೊಡ್ಕೋಬಹುದು. ಹಾಗೇನೆ at 50% ಬ್ಯಾಟ್ರಿ 20% ಬ್ಯಾಟ್ರಿ ಬೇರೆ ಆಪ್ಷನ್ಗಳಿದಾವೆ. ಅಂದ್ರೆ ನೀವೆಲ್ಲಾದ್ರೂ ಬೇರೆ ಕಡೆ ಪ್ಲೇಸ್ಗೆ ಹೋಗಿರ್ತೀರಾ, ಎಲ್ಲೋ ವಿಸಿಟಿಗೆ ಹೋಗಿರ್ತೀರಾ, ಅಂತಹ ಸಂದರ್ಭದಲ್ಲಿ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಮಾಡೋ ಪರಿಸ್ಥಿತಿಯಲ್ಲಿ ನೀವಿರಲ್ಲ. ಅವಾಗ 5% ಬ್ಯಾಟ್ರಿನೋ 10% ಬ್ಯಾಟ್ರಿನೋ ಅಥವಾ 20% ಬ್ಯಾಟ್ರಿನೋ 50% ಬ್ಯಾಟ್ರಿ ಇದ್ದಾಗ ನೀವು ಈ ಪವರ್ ಸೇವಿಂಗ್ ಮೋಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಿಮ್ಮ ಬ್ಯಾಟ್ರಿ ಲೆವೆಲ್ ಯಾವಾಗ 50%, 20%, 30% ಈ ತರ ಆಪ್ಷನ್ ಬರುತ್ತೋ ಅಂತಹ ಸಂದರ್ಭದಲ್ಲಿ ಈ ಪವರ್ ಸೇವಿಂಗ್ ಮೋಡ್ ಆನ್ ಆಗುತ್ತೆ. ಹಾಗೆ ನಿಮ್ಮ ಬ್ಯಾಟ್ರಿ ಲೈಫ್ ಸ್ವಲ್ಪ ಹೊತ್ತು ಜಾಸ್ತಿ ಉಳ್ಕೊಳ್ಳುತ್ತೆ. ಸೊ ಈ ಪವರ್ ಸೇವಿಂಗ್ ಮೋಡ್ ಆನ್ ಮಾಡ್ಕೊಂಡ್ರೆ ಏನ್ ಡಿಸ್ಅಡ್ವಾಂಟೇಜ್ ಅಂದ್ರೆ ಎಷ್ಟೊಂದು ಅಪ್ಲಿಕೇಶನ್ ಕ್ಲೋಸ್ ಆಗ್ತವೆ, ಎಷ್ಟೊಂದು ಅಪ್ಲಿಕೇಶನ್ ಕೆಲವೊಂದು ಸರಿಯಾಗಿ ವರ್ಕ್ ಆಗೋದಿಲ್ಲ, ಬೇಕಾಗಿದ್ದಷ್ಟೇ ಕರೆಕ್ಟಾಗಿ ವರ್ಕ್ ಆಗ್ತವೆ. ಅಂದ್ರೆ ಮೊಬೈಲ್ ಅಲ್ಲಿ ಇನ್ಬಿಲ್ಟ್ ಆಗಿರೋ ಅಪ್ಲಿಕೇಶನ್ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿರ್ತವೆ ಈ ಪವರ್ ಸೇವಿಂಗ್ ಮೋಡ್ ಅಲ್ಲಿ. ಬಟ್ ಕೆಲವೊಂದು ಇನ್ಸ್ಟಾಲ್ ಮಾಡಿರೋ ವಾಟ್ಸ್ಆಪ್ ಆಗಿರ್ಬೋದು ಅಂತವೆಲ್ಲ ಜಾಸ್ತಿ ಯೂಸೇಜ್ ಆಗಲ್ಲ ಈ ಪವರ್ ಸೇವಿಂಗ್ ಮೋಡ್ ಅಲ್ಲಿ. ಸೊ ಅದೇ ಒಂದು ಡಿಸ್ಅಡ್ವಾಂಟೇಜ್. ಅದಕ್ಕೋಸ್ಕರನೇ ಇದನ್ನ ಜಾಸ್ತಿ ಯಾರು ಆನ್ ಮಾಡ್ಕೊಳ್ಳಲ್ಲ. ಬಟ್ ನಿಮ್ಮ ಮೊಬೈಲ್ಗೆ ನೀವು ಬ್ಯಾಟ್ರಿ ಸೇವ್ ಮಾಡ್ಕೋಬೇಕು ಅಂತಿದ್ದಾಗ, ಎಲ್ಲಾದ್ರೂ ಬೇರೆ ಕಡೆ ಹೋದಾಗ ಬ್ಯಾಟ್ರಿ ಚಾರ್ಜ್ ತುಂಬಾ ಕಡಿಮೆ ಇದ್ದಾಗ ಅಂತಹ ಸಂದರ್ಭದಲ್ಲಿ ಈ ಪವರ್ ಸೇವಿಂಗ್ ಮೋಡ್ ಆನ್ ಮಾಡ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಅವಶ್ಯಕವಾಗಿರೋ ಅಷ್ಟು ಅಪ್ಲಿಕೇಶನ್ ಇದು ಕಂಟ್ರೋಲ್ ಮಾಡ್ಬಿಟ್ಟು ಯಾವ ಅಪ್ಲಿಕೇಶನ್ ಅಗತ್ಯ ಇದೆಯೋ ಅಂತಹ ಅಪ್ಲಿಕೇಶನ್ ಮಾತ್ರ ಇದು ಪವರ್ ಕೊಡೋದ್ರಿಂದ ನಿಮ್ಮ ಬ್ಯಾಟ್ರಿ ಪವರ್ ಸೇವ್ ಈಸಿ ಆಗುತ್ತೆ. ಹಾಗೇನೆ ನೀವು ಇಲ್ಲಿ ನೋಡಬಹುದು ಪವರ್ ಸೇವಿಂಗ್ ಆನ್ ಮಾಡಿದೀನಿ ಮೋಡ್ ನ. ಈಗ ನೀವು ಇಲ್ಲಿ ನೋಡಬಹುದು ಮೇಲ್ಗಡೆ ಆಪ್ಷನ್ 7 hours 6 minutes ಆಯ್ತು. ಹಾಗೆ 6 hours ಇತ್ತು, ಈಗ 7 hours ಆಯ್ತು. ಅಂದ್ರೆ ಪವರ್ ಸೇವಿಂಗ್ ಮೋಡ್ ಅನ್ನ ಆನ್ ಮಾಡಿದ ತಕ್ಷಣ ಮತ್ತೊಂದು ಆಪ್ಷನ್ ಇದೆ ನಿಮಗೆ ಇಲ್ಲಿ ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಅಂತ. ಇದನ್ನು ಕೂಡ ನಾನು ಆನ್ ಮಾಡ್ಕೋತೀನಿ. ಸೊ ಇಲ್ಲಿ ನೀವು ನೋಡಬಹುದು ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಆನ್ ಮಾಡ್ಕೊಂಡ್ರೆ ಎಷ್ಟೊಂದು ಅಪ್ಲಿಕೇಶನ್ ವರ್ಕೇ ಆಗೋದಿಲ್ಲ. ಸೊ ಈಗ ನಾನು ಸ್ಕ್ರೀನ್ ರೆಕಾರ್ಡ್ ಯೂಸ್ ಮಾಡ್ತೀನಿ, ಅದು ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಆನ್ ಮಾಡ್ಕೋತಾ ಇಲ್ಲ. ಸೊ ಇದನ್ನ ಆನ್ ಮಾಡ್ಕೊಂಡ್ರೆ ನಿಮಗೆ
ತುಂಬ ಪವರ್ ಸೇವ್ ಆಗುತ್ತೆ. ಅಂದರೆ ನೀವು ಎಲ್ಲರೂ ಬೇರೆ ಕಡೆ ಹೋದಾಗ ನಿಮ್ಮ ಮೊಬೈಲ್ ಬ್ಯಾಟ್ರಿ ಚಾರ್ಜ್ ತುಂಬ ಕಡಿಮೆ ಇದ್ದಾಗ ಈ ಅಲ್ಟ್ರಾ ಪವರ್ ಸೇವಿಂಗ್ ಮೋಡನ್ನು ಆನ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಈಗ 7 ಅವರ್ಸ್ ಆಗಿದೆಲ್ಲ, ಅಲ್ಟ್ರಾ ಪವರ್ ಸೇವಿಂಗ್ ಮೋಡ್ ಆನ್ ಮಾಡ್ಕೊಂಡ್ರೆ ಇದು 7 ಅವರ್ಸ್ ಹೋಗಿ 15 ಅವರ್ಸ್ ತನಕ ನಿಮ್ಮ ಬ್ಯಾಟ್ರಿ ಯೂಸೇಜ್ ಲೈಫ್ ಇನ್ನೂ ಬರುತ್ತೆ. ಸೊ ಇದನ್ನು ನೀವು ಎಲ್ಲಿ ಎಮರ್ಜೆನ್ಸಿ ಸಿಚುವೇಶನ್ ಇದ್ದಾಗ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ತುಂಬ ಹೊತ್ತಿರುತ್ತೆ. ಈ ರೀತಿಯಾಗಿ ನಿಮ್ಮ ಮೊಬೈಲ್ ಬ್ಯಾಟ್ರಿಯನ್ನು ಸೇವ್ ಮಾಡ್ಕೋಬಹುದು. ಸೊ ಇದು 100% ಜಿನೈನ್ ಆಗಿ ವರ್ಕ್ ಆಗುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಹಾಗೇನೆ ಫ್ರೆಂಡ್ಸ್, ನಾನು ಇದಕ್ಕಿಂತ ಮುಂಚೆ ಮತ್ತೊಂದು ವಿಡಿಯೋ ಕೂಡ ಮಾಡಿದ್ದೆ. ಅದರಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಮ ಮೊಬೈಲ್ ಬ್ಯಾಟ್ರಿ ಸೇವ್ ಮಾಡೋಕ್ಕೆ ಕೆಲವೊಂದು ಟಿಪ್ಸ್ ಮತ್ತೆ ಟ್ರಿಕ್ಸ್ ಅನ್ನ ಹೇಳ್ಕೊಟ್ಟಿದ್ದೆ. ಸೊ ಆ ವಿಡಿಯೋ ಕೂಡ ಬೇಕು ಅಂದ್ರೆ ನಾನು ಐ ಕಾರ್ಡ್ ಲಿಂಕ್ ಹಾಕಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಆ ವಿಡಿಯೋವನ್ನ ಕೂಡ ನೋಡ್ಕೋಬಹುದು. ಅದರಲ್ಲಿ ನಾನು ಜಸ್ಟ್ ಟಿಪ್ಸ್ ಮತ್ತೆ ಟ್ರಿಕ್ಸ್ ಅನ್ನು ಅಷ್ಟೇ ಹೇಳಿದ್ದೆ, ಯಾವುದೇ ರೀತಿಯ ಸೆಟ್ಟಿಂಗ್ಸ್ ಬಗ್ಗೆ ಹೇಳಿದ್ದಿಲ್ಲ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸೆಟ್ಟಿಂಗ್ಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ಸೆಟ್ಟಿಂಗ್ಸ್ ಅನ್ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ಬ್ಯಾಟ್ರಿ ಲೈಫ್ ಅನ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಬಗ್ಗೆ ಯಾವುದೇ ರೀತಿಯ ಒಂದು ಕ್ವಶನ್ ಇದ್ರೆ ನಿಮ್ಮ ಕ್ವಶನ್ನ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಹಾಗೇನೇ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೆಳಗೆ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.